ಕೆಲವು ಉಪಯುಕ್ತ ಮಾಹಿತಿಗಳನ್ನು ಕೊಡೋದಕ್ಕೆ ಸ್ವದೇಶಿ ಪ್ರಭು ಅವರು ಬೀದರ್ನಿಂದ ಬಂದಿದ್ದಾರೆ. ಗೋ ಕೃಪಾಮಿತ್ರ ಪ್ರಮುಖರು. ಅವರೊಂದು 2 ನಿಮಿಷಗಳಲ್ಲಿ ರೈತರಿಗಾಗಿ ಕೆಲವು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಗೋ ಮಾತಾ ಕಿ, ಗೋ ಮಾತಾ ಕಿ. ಪರಮ ಪೂಜ್ಯ ಜ್ಞಾನಿಯೋಗಿ ಸಿದ್ದೇಶ್ವರಪ್ಪರನ್ನ ನಿನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ನನ್ನ ದೀಕ್ಷಾ ಗುರುಗಳಾದ ಪರಮ ಪೂಜ್ಯ ಶ್ರೀ ಅದೃಷ್ಟ ಕಾಡು ಸಿದ್ದೇಶ್ವರ ಸ್ವಾಮೀಜಿಯನ್ನು ಚರಣಕ್ಕೆ ಪಾದಾರಕ್ಕೆ ನಮಸ್ಕರಿಸುತ್ತಾ ನೆರೆದಿರುವಂಥ ಎಲ್ಲ ರೈತ ಬಾಂಧವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾವು ಋಷಿಗಳ ಸಂತಾನರು. ನಮ್ಮ ಪರಂಪರೆ ಋಷಿ ಪರಂಪರೆ. ಋಷಿಗಳು ಕೊಟ್ಟಿರುವಂಥ ಅಗಾಧ ಜ್ಞಾನವನ್ನು ನಾವು ಮರೆತಿರುವ ಕಾರಣ ಹಿಂದೆ ನಮಗೆ ಅನೇಕ ರೋಗ ರುಚಿ ನಾನಾ ಕಡೆದ ಕಷ್ಟಗಳನ್ನು ಬರ್ತಾ ಇವೆ. ನಮ್ಮ ಋಷಿಗಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಅವರು ಕೊಟ್ಟಿರುವಂಥ ಜ್ಞಾನವನ್ನು ನಾವು ಇಂದು ಬಳಸ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಕಷ್ಟಗಳು ಬರ್ತಾ ಇದೆ. ಹೀಗಾಗಿ ಋಷಿಗಳು ಕೊಟ್ಟಿರುವಂಥ ಅನೇಕ ಜ್ಞಾನಗಳನ್ನು ನಾವು ಮತ್ತೆ ನಮ್ಮ ಜೀವನದಲ್ಲಿ ತಂದಿದ್ರೆ ಮತ್ತೆ ನಾವು ಉನ್ನತ ಸ್ಥಿತಿಗೆ ಹೋಗ್ಬೋದು. ಭಾರತವನ್ನು ಮಹಾನ್ ರಾಷ್ಟ್ರವನ್ನಾಗಿ ಮಾಡ್ಬೋದು. ದೇಶದ ಬೆನ್ನೆಲುಬು ರೈತ. ರೈತನ ಬೆನ್ನೆಲುಬು ಆಕಳು. ಗೋಮಾತೆ ಇಲ್ಲದೆ ಕೃಷಿ ಇಲ್ಲ. ಗೋಮಾತೆ ಇಲ್ಲದೆ ರೈತ ಇಲ್ಲ. ಗೋಮಾತೆಯಿಂದ ಯಾವತ್ತು ನಮ್ಮ ಮನೆಯಿಂದ ಹೊರತೆಗೆದೀವಿ ಅವತ್ತು ರೈತನ ಮನೆಗೆ ಸಮಸ್ಯೆ ಬಂದು. ರೈತನ ಜೀವನ ಯಾವಾಗಲೂ ಈ ಥರ ಇತ್ತು. ಕೊಡುವಂಥ ಕೈ ಇತ್ತು, ಇವತ್ತು ಬೇಡುವ ಕೈಯಾಗಿದೆ. ಯಾಕೆ ಅಂದರೆ ನಮ್ಮ ಮನೆಯಿಂದ ಗೋವು ಹೊರಗೋಗಿದೆ. ಗೋವು ಮತ್ತೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಬಂದರೆ ಆ ಸಮೃದ್ಧಿ, ಆ ಸುಖ, ಆ ಐಶ್ವರ್ಯ ಮತ್ತೆ ಮರಳಿ ಬರುತ್ತದೆ ಎಂಬ ಆ ಉದ್ದೇಶದಿಂದ ಪರಮ ಪೂಜ್ಯರು ಇವತ್ತು ಅದರ ಬಗ್ಗೆ ವಿಸ್ತಾರವಾಗಿ ವಿಶ್ಲೇಷಣೆ ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋರಿದ್ದಾರೆ. ಅತಿ ಮುಖ್ಯವಾಗಿ ನಾವು ಇಷ್ಟು ವರ್ಷ ಬಳಸಿರುವಂಥ ರಾಸಾಯನಿಕವನ್ನು 30, 40, 50 ವರ್ಷಗಳಿಂದ ಬಳಸಿರುವಂಥ ರಾಸಾಯನಿಕವನ್ನು ಯಾವ ಥರ ಅದನ್ನು ಡಿಟಾಕ್ಸಿನ್ ಮಾಡಬೇಕೆಂಬುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ರೋಗ ನಿಯಂತ್ರಣ ಆಗಲಿ, ಕೀಟ ನಿಯಂತ್ರಣ ಆಗಲಿ, ಗ್ರೋತ್ ಪ್ರಮೋಟರ್ ಆಗಲಿ, ಗೊಬ್ಬರ ಆಗಲಿ, ಇದನ್ನು ಮಾರ್ಕೆಟ್ನಿಂದ ಖರೀದಿ ಮಾಡುವಂಥ ಕೆಲಸ ಆಗಿದೆ. ಅದನ್ನು ನಾವು ಮೊದಲು ರೈತರು ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋತಾ ಇದ್ದೀವಿ. ಇವಾಗ ಮಾರ್ಕೆಟ್ಗೆ ನಾವು ಅಧೀನಾಗಿದ್ದೀವಿ. ನಮ್ಮದು ಎಲ್ಲ ಆದಾಯವನ್ನು ಮಾರ್ಕೆಟ್ಗೆ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪರಮ ಪೂಜ್ಯರ ಆಶೀರ್ವಾದ ಹಾಗೂ ಗೋಪಾಲ್ಭಾಯಿ ಸುತಾರಿಯಾ ಅವರು, ಅಂದರೆ ಇವರು ಗುಜರಾತ್ನ ಗೋಪಾಲ್ಭಾಯಿ ಸುತಾರಿಯಾ ಅವರು ಗೋಕೃಪಾ ಅಮೃತ ಎಂಬ ಒಂದು ರೈತರಿಗೆ ವರದಾನ ಆಗಿರುವಂಥ ಔಷಧವನ್ನು ಕಂಡುಹಿಡಿದ್ರು. ಈ ಗೋಕೃಪಾ ಅಮೃತನ ನಾವು ಇಲ್ಲಿ ರೈತರಿಗೆ ಉಚಿತವಾಗಿ 1 ಲೀಟರ್ ಕೊಡ್ತಾ ಇದ್ದೀವಿ. ಯಾರು ಆಸಕ್ತಿ ಇದ್ದಾರೆ ಅದು ತಗೋಬೋದು. ಇದನ್ನು ಬಳಸುವಂಥ ವಿಧಿ ಮತ್ತು ಇದು ಯಾವ ಥರ ಬಳಸಬೇಕು ಎಂಬ 5 ಹಂತಗಳ ಕೃಷಿ ಬಗ್ಗೆ ನಾನು ಹೇಳ್ತೀನಿ. ಗೋಕೃಪಾ ಅಮೃತವನ್ನು ನಿಮಗೆ 1 ಲೀಟರ್ ಉಚಿತವಾಗಿ ನಾವು ಇಲ್ಲಿ ಕೊಡ್ತೀವಿ. ಅದು ಗೋಕೃಪಾ ಅಮೃತನ 200 ಲೀಟರ್ ನೀರಿಗೆ ಆ 1 ಲೀಟರ್ ಗೋಕೃಪಾ ಅಮೃತನ ಹಾಕಬೇಕು. ಅದನ್ನು 2 ಲೀಟರ್ ದೇಶಿ ಆಕಳ ಮಜ್ಜಿಗೆ, 2 kg ಸಾವಯವ ಬೆಲ್ಲ ಹಾಕಿ 7 ದಿವಸ ಮುಂಜಾನೆ ಸಾಯಂಕಾಲ ಕ್ಲಾಕ್ ವೈಸ್ ರೊಟೇಟ್ ಮಾಡಿದರೆ ಅದು 200 ಲೀಟರ್ ಆಗಿ ಪರಿವರ್ತನೆ ಆಗುತ್ತೆ. ಅದು 200 ಲೀಟರ್ ಆಗಿದ್ದು ಅದನ್ನು ನೀವು 45 ದಿವಸ ಒಳಗಡೆ ಬಳಸಬೇಕು. 45 ದಿವಸ ಒಳಗೆ ಬಳಸಲಿಕ್ಕಾಗಲಿಲ್ಲ ಅಂದರೆ ಮತ್ತೆ ಮಜ್ಜಿಗೆ ಬೆಲ್ಲ ಹಾಕಿದರೆ ಮತ್ತೆ 45 ದಿವಸ ಬರುತ್ತೆ. ಇದು ಗೋಕೃಪಾ ಅಮೃತ ನೀವಲ್ಲ, ನಿಮ್ಮ ಪೂರ್ವಜರು, ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಕೂಡ ಇದು ಗೋಕೃಪಾ ಅಮೃತನ ಬಳಸ್ಬೋದು. ಈ ಗೋಕೃಪಾ ಅಮೃತದ 5 ಹಂತಗಳಲ್ಲಿ ಮೊದಲನೇ ಹಂತ ಗೋಕೃಪಾ ಅಮೃತ ತಯಾರು ಮಾಡುವಂಥ. 2ನೇ ಹಂತ ಗೋಕೃಪಾ ಅಮೃತದಿಂದ ಯಾವ ಥರ ಗೊಬ್ಬರನ ಆಕಳ ಸಗಣಿಯಿಂದ ಗೊಬ್ಬರ ತಯಾರು ಮಾಡುವಂಥದ್ದು. 2x2 ಬೆಡ್ ಮಾಡ್ಕೊಂಡು ಅದರೊಳಗೆ ಹೋಲ್ ಹಾಕಿ ಗೋಕೃಪಾ ಅಮೃತ ಸುರಿದಿದ್ರೆ 60 ದಿವಸದಲ್ಲಿ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಆ ಗೊಬ್ಬರದಲ್ಲಿ ನೀವು ಯಾವುದೇ ಥರದ ಎರೆಹುಳುಗಳನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. 15 ಪ್ರಕಾರದ ಎರೆಹುಳುಗಳು ಗೋಕೃಪಾ ಅಮೃತ ಹಾಕಿದ ನಂತರ ಅದರೊಳಗೆ ತಯಾರಾಗುತ್ತೆ. ಇದು ಗೋಕೃಪಾ ಅಮೃತದ 2ನೇ ಹಂತ. ಗೋಕೃಪಾ ಅಮೃತ 3ನೇ ಹಂತ
ಭೂಮಿಗೆ ಗೋಕೃಪಾಮೃತ ಕೊಡೋದು. ಇದು ಈ ಭೂಮಿ ಏನಾಗಿದೆ, ಯೂರಿಯಾ, DAP ಕೀಟನಾಶಕಗಳನ್ನು ಎಲ್ಲ ಬಳಸಿ ನಮ್ಮ ಭೂಮಿ ಹಾರ್ಡ್ ಆಗಿದೆ. ಅದನ್ನು ಮತ್ತೆ ಪೂರ್ವಜರು ಮಾಡಿರೋ ಭೂಮಿ ಮೃದು ಆಗುವ ಥರ ಮಾಡಬೇಕಾದ್ರೆ ಪ್ರತಿ ತಿಂಗಳ 1,000 to 2,000 ಲೀಟರ್ ಗೋಕೃಪಾಮೃತ ಭೂಮಿ ಕೊಟ್ಟಿದ್ರೆ ಆ ಭೂಮಿ ಪೂರ್ತಿ 45 ದಿವಸದಲ್ಲಿ ಮೃದು ಆಗುತ್ತೆ, ತೇವಾಂಶ ಹಿಡಿದುಕೊಡುವಂಥ ಶಕ್ತಿ ಬರುತ್ತೆ. ಇದು 3ನೇ ಹಂತ. 4ನೇ ಹಂತದಲ್ಲಿ ರೋಗ ನಿಯಂತ್ರಣ, ಕೀಟ ನಿಯಂತ್ರಣ. ಅಂದರೆ ರೋಗ ನಿಯಂತ್ರಣ, ಕೀಟ ನಿಯಂತ್ರಣಕ್ಕೆ ಎಲ್ಲಕ್ಕಿಂತ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ರೈತಂದು. ಅದಕ್ಕೆ ಗೋಕೃಪಾಮೃತನ 15 ಲೀಟರ್ ಟ್ಯಾಂಕಿನಲ್ಲಿ 4 ಲೀಟರ್ ಗೋಕೃಪಾಮೃತ ಹಾಕಿ ವಾರಕ್ಕೊಂದ್ಸಲ ಸಿಂಪಡಣೆ ಮಾಡಿದರೆ ರೋಗ ನಿಯಂತ್ರಣ, ಕೀಟ ನಿಯಂತ್ರಣ ಹಾಗೂ ನೈಟ್ರೋಜನ್ ಫಿಕ್ಸೇಷನ್ ಆಗಿ ಕೆಲಸ ಮಾಡುತ್ತೆ. 5ನೇ ಹಂತದಲ್ಲಿ ಗೋಕೃಪಾಮೃತದಲ್ಲಿ 200 ml ಹುಳಿ ಮಜ್ಜಿಗೆ, 200 ಗ್ರಾಮ್ ಗೋಮೂತ್ರ ಹಾಗೂ 2 ಲೀಟರ್ ಗೋಕೃಪಾಮೃತ ಹಾಕಿ ಸಿಂಪಡಣೆ ಮಾಡಿದ್ರೆ ಎಲ್ಲ ರೋಗಗಳು ಬರುತ್ತೆ. ಪರಮ ಪೂಜ್ಯರ ಆಗಮನ ಆಗಿದೆ. ಭವ್ಯ ಮೆರವಣಿಗೆಯಿಂದ ಗುರುಗಳು ಬರ್ತಾ ಇದ್ದಾರೆ ಸ್ಟೇಜ್ ಕಡೆಗೆ. ತಾವು ಎಲ್ಲರೂ ಕೂತ್ಕೊಳ್ಳಿ, ಓಂಕಾರ ಹಾಕಿ ಅವರಿಗೆ ಸ್ವಾಗತ ಮಾಡುವುದೊಂದು ಒಂದು ಪದ್ಧತಿ ಇದೆ. ಓಂಕಾರ ಹಾಕಿ ಸ್ವಾಗತ ಮಾಡಿ. ಎಲ್ಲರೂ ಓಂಕಾರ ಹೇಳಿ ಕೂತ್ಕೊಳ್ಳಿ ತನ್ನ ಸ್ಥಾನದಲ್ಲಿ. गुरु साक्षात् परब्रह्म तस्मै श्री गुरवे नमः. ಎಲ್ಲರಿಗೂ ಧನ್ಯವಾದ. ಗುರುಗಳ ವ್ಯಾಖ್ಯಾನ ಆದ ನಂತರ ಮತ್ತೆ ಇದ್ರ ಬಗ್ಗೆ ವಿಸ್ತಾರವಾಗಿ ಗೋಕೃಪಾಮೃತ ಬಗ್ಗೆ ಆಸಕ್ತಿ ಇರೋರು ಮತ್ತೆ ವ್ಯಾಖ್ಯಾನವನ್ನು ಇಡಲಾಗುತ್ತದೆ. ಧನ್ಯವಾದಗಳು.